ಸಿಲಿಕಾನ್ ಸಿಟಿ ಎಂದೇ ಎಷ್ಟೇ ಖ್ಯಾತಿ ಹೊಂದಿದ್ದರೂ ಸಹ ತನ್ನ ಮೂಲ ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟಿಲ್ಲ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಕರಗಗಳಾಗಿರ್ಬೋದು ಅಥವಾ ಕಳ್ಳೆಕಾಯಿ ಪರಿಷೆ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳು ಜಾತ್ರೆಗಳು ನಡೆದರೂ ಕೂಡ ತನ್ನ ಇತಿಹಾಸವನ್ನು ಉಳಿಸ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಡಿಸೆಂಬರ್ 29ರಿಂದ ನಡೀತಾ ಇರತಕ್ಕಂಥ ಅವರೇ ಬೇಳೆ ಮೇಳದಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿ 150ಕ್ಕೂ ಹೆಚ್ಚು ವಿವಿಧ ಖಾದ್ಯಗಳು, ಸಿಹಿ ತಿನಿಸುಗಳಾಗಿರ್ಬೋದು, ಈಗ ನೀವು ನೋಡ್ತಾ ಇದ್ದೀರಾ ಅವರೇ ಬೇಳೆ, ಅಕ್ಕಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ವಿಶೇಷ ಖಾದ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಬರ್ತಾ ಇದ್ದೀವಿ. ಇಡೀ ಮೇಳದಲ್ಲಿ ಏನೇನು ವಿಶೇಷ ಇದೆ, ಎಲ್ಲಿಂದ ಅವರೇ ಬೇಳೆ ಬರುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಈಗ ಅವರೇ ಗಮಲು. ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನ ಈಗ ಒಂದು ಪುಟ್ಟ ಅವರೇ ಲೋಕವಾಗಿ ಬದಲಾಗಿದೆ. ಡಿಸೆಂಬರ್ 28ಕ್ಕೆ ಚಾಲನೆ ಸಿಕ್ಕ ಈ ಅವರೇ ಮೇಳಕ್ಕೆ ಈಗ ಬರೋಬ್ಬರಿ 26ರ ಸಂಭ್ರಮ. ವರ್ಷದ ಮೊದಲ ಹಬ್ಬದಂತೆ ಕಳೆಗಟ್ಟಿರುವ ಈ ಮೇಳಕ್ಕೆ ಈಗಾಗಲೇ ಸಾವಿರಾರು ಜನರು ಲಗ್ಗೆ ಇಟ್ಟಿದ್ದಾರೆ. ಇದು ಕೇವಲ ವ್ಯಾಪಾರವಷ್ಟೇ ಅಲ್ಲ, ನಮ್ಮ ಮಣ್ಣಿನ ರೈತ ಮತ್ತು ನಗರದ ಗ್ರಾಹಕರ ನಡುವಿನ ಪ್ರೀತಿಯ ಸೇತುವೆಯೂ ಹೌದು. ಸಿದ್ಲಿಂಗ ಸ್ವಾಮಿ ಅಂತ ಹೇಳಿ. ಓಕೆ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? 3 ವರ್ಷ ಆಯ್ತು ಬರೋದು. 3 ವರ್ಷ ಆಯ್ತು. ಹೆಂಗಿದೆ ಎಲ್ಲ ವ್ಯಾಪಾರ? ಎಲ್ಲ ತುಂಬಾ ಚೆನ್ನಾಗಿದೆ ವ್ಯಾಪಾರ ಎಲ್ಲ. ಸ್ಟ್ರಾಬೆರಿ ಚಾಕ್ಲೇಟ್ ಮೇಲೆ ಕುನಾಫಾ ಹಾಕ್ಬಿಟ್ಟು ಅವರೇ ಬೇಳೆ ಪೌಡರ್ ಹಾಕ್ಬಿಟ್ಟು ಸೆಲ್ ಮಾಡ್ತಾ ಇದೀವಿ. ಆಲ್ಸೋ ನಮ್ಮ ಹತ್ರ ಹಾಟ್ ಚಾಕ್ಲೇಟ್ ಇದೆ. ಹಾಟ್ ಚಾಕ್ಲೇಟ್ ಮೇಲ್ಗಡೆ ಅವರೇ ಬೇಳೆ ಹಾಕ್ಬಿಟ್ಟು ಮಾಡ್ತಾ ಇದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಕುನಾಫಾ ಈ ಟರ್ಕಿಶ್ ಡೆಸರ್ಟು ತುಂಬ ಕಡೆ ಮಾಡ್ತವ್ರೆ, ಬಟ್ ಅಥೆಂಟಿಕ್ ವೇಲ್ ಜಾಸ್ತಿ ಕಡೆ ಮಾಡ್ತಿಲ್ಲ. ಅದಕ್ಕೆ ನಾವು ಅಥೆಂಟಿಕ್ ಕುನಾಫಾ ಜನರಿಗೆ ಗೊತ್ತಾಗಲಿ ಅಂತ ಇಲ್ಲಿ ತೊಗೊಂಡು ಬಂದಿದ್ದೀವಿ. ಸೊ ಅವರೇ ಬೇಳೆ ಆಸ್ ಅ ಗಾರ್ನಿಶ್ ನಾವು ಆಸ್ ಅ ಪೌಡರ್ ವಿ ಯೂಸಿಂಗ್ ಆನ್ ದ ಟಾಪ್. ಪಿಸ್ತಾ ಬದಲು ವಿ ಹ್ಯಾವ್ ರಿಪ್ಲೇಸ್ ವಿತ್ ಅವರೇ ಬೇಳೆ. ಅದ್ರ ಬದಲು ಅಥೆಂಟಿಕ್ ಕುನಾಫಾ ವಿತ್ ಕ್ರೀಮ್ ಸ್ಟಫಿಂಗ್ ಈ ಮೇಲೆ ತೊಗೊಂಡು ಬರೋಕ್ಕೆ ನಮ್ಮ ಕೈಯಲ್ಲಾಗಿದೆ. ಅವರೇ ಮೇಲೆ ಸ್ಟಾರ್ಟ್ ಆಗಿ ಮುಗಿಯೋ ಗಂಟೆ ತನಕ ಮಾಡ್ತೀನಿ ನಾನು. ಅಂದ್ರೆ ಇದೇ ಫಸ್ಟ್ ವರ್ಷನ ಇಲ್ಲ ಬೇಜಾರು ವರ್ಷ? 3 ವರ್ಷದಿಂದ ಬರ್ತಾ ಇದ್ದೀರಾ. ಎಲ್ಲಿಂದ ತರ್ತೀರಾ ಅವರೆಕಾಯಿ? ನಾವು ಮಾರ್ಕೆಟಿಂದನೇ ತರ್ತೀವಿ. ಅಲ್ಲ ಜಾಸ್ತಿ ಅಲ್ಲಿ ಕಡೆ ಎಲ್ಲ ತಗೊಂಡ್ ಬರಕ್ ಆಗಲ್ಲ, ಮಾರ್ಕೆಟಿಂದ ತರ್ತೀವಿ. ಚೆನ್ನಾಗಿರುತ್ತೆ ಕ್ವಾಲಿಟಿ, ನಾಟಿಕಾಯಿನೇ ಹಾಕ್ತೀವಿ. ಗ್ರಾಹಕರೆಲ್ಲ ಚೆನ್ನಾಗಿ ಬರ್ತಾ ಇಲ್ಲ? ಎಲ್ಲ ಇದು ಮಾಡ್ತಾರೆ, ಒಳ್ಳೆ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ ಗ್ರಾಹಕರು. ಎಷ್ಟು ದಿನದವರೆಗೂ ಇರ್ತೀರಾ ಇಲ್ಲಿ? ನಾವು 9 ದಿನ ಇರ್ತೀವಿ. 9 ದಿನ 10 ದಿನ. ವೆರಿ ಗುಡ್ ರೆಸ್ಪಾನ್ಸ್. ನಮಗೆ ಇದೇ ಥರ ಲಾಸ್ಟ್ ಟೈಮ್ ಮ್ಯಾಂಗೋ ಮೇಳ ನಡೆದಿದ್ವಿ. ಮ್ಯಾಂಗೋ ಮೇಳಗೂ ಒಳ್ಳೆ ಕ್ರೌಡ್ ಬಂದಿದ್ರು. ಸಿಮಿಲರ್ಲಿ ವಿ ಆರ್ ಗೆಟಿಂಗ್ ಅ ನೈಸ್ ಕ್ರೌಡ್ ರೆಸ್ಪಾನ್ಸ್ ಫಾರ್ ದ ಕುನಾಫಾ. ತಿಂದಿರೋರು ದೇ ಆರ್ ಕಮಿಂಗ್ ರಿಪೀಟೆಡ್ಲಿ. ದಟ್ಸ್ ದ ಬೆಸ್ಟ್ ಪಾರ್ಟ್. ನಮ್ದು ಹಾಟ್ ಚಾಕ್ಲೇಟ್ ಬಂದು 100 ರೂಪಾಯಿ, ಸ್ಟ್ರಾಬೆರಿ ಬಂದು 120 ಇದೆ. ಗ್ರಾಹಕರೆಲ್ಲ ಯಾವ ರೀತಿ ಬರ್ತಾ ಇದ್ದಾರಾ ಅಂತ? ಬರ್ತಾ ಇದ್ದಾರೆ, ಎಲ್ಲರಿಗೂ ಇಷ್ಟ ಆಗ್ತಿದೆ. ಓಕೆ, ಅಂದ್ರೆ ನೀವು ಇದನ್ನ ಅವರೇ ಬೇಳೆ ಮೇಳದಲ್ಲಿ ಮಾತ್ರ ಮಾಡಿದ್ರೆ ಅಥವಾ ಬೆಂಗಳೂರಲ್ಲೆಲ್ಲ ಬೇರೆ ಕಡೆ? ಮೇಳದಲ್ಲಿ ಮಾತ್ರ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಖುಷಿಯಾಗಿದೆ ನಾನು ಅವರೆಕಾಯಿ ವ್ಯಾಪಾರ ಮಾಡಕ್ಕೆ. ಅವರೆಕಾಯಿ ಮಾಡ್ತೀನಿ, ಇದ್ಕೋದು ಮಾಡ್ತೀನಿ, ಅವರೇ ಕಾಲು ಬಿಡಿಸಿರೋದು ಮಾಡ್ತೀನಿ. ಹೆಂಗಿದೆ ಕೆಜಿ ಇದು? ಹೆಂಗಿದೆ ಅವರೇ ಬೇಳೆ? ಹೆಂಗಿದೆ ಅವರೆಕಾಯಿ? 60 ರೂಪಾಯಿ, 50 ರೂಪಾಯಿ ಹೆಂಗ್ ತರ್ತೀವಿ ಹಂಗೆ. ಒಂದಿನ ನಿನ್ನೆ 40ಕ್ಕೂ ಮಾಡಿದ್ದೆ, 50ಕ್ಕೂ ಮಾಡಿದ್ದೆ. ಬೇಳೆ 200 ರೂಪಾಯಿ ಮಾಡ್ತೀನಿ, ಬಿಡಿಸಿರೋ ಕಾಲು 180. 1 ಕೆಜಿ ಬೇಳೆ 200 ರೂಪಾಯಿ. ಇಲ್ಲಿನ ಮೆನುವಿನಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯ ಅದ್ಭುತ ಸಂಗಮವಿದೆ. ಎಲ್ಲರ ಫೇವರೇಟ್ ಅವರೆಕಾಯಿ ದೋಸೆಗೆ ಈ ಬಾರಿಯೂ ಎಲ್ಲಿಲ್ಲದ ಡಿಮ್ಯಾಂಡ್. ಒಂದು ಕಡೆ ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆಕಾಳು ಸಾಂಬಾರ್ ಚಪ್ಪರಿಸುವ ಹಿರಿಯರಿದ್ದರೆ, ಇನ್ನೊಂದೆಡೆ ಯುವಜನರಿಗಾಗಿಯೇ ಈ ಬಾರಿ ವಿಭಿನ್ನವಾದ ಅವರೆಕಾಯಿಯ ಕುನಾಫಾ, ಮೋಮಾಸ್ ಹಾಗೂ ಹಾಟ್ ಚಾಕ್ಲೇಟ್ ಕೂಡ ಸಿದ್ಧವಾಗಿದೆ. ಈ ಹಿತವಾದ ಚಳಿಗೆ ಕುರುಕುರು ಎನ್ನುವ ಅವರೆಕಾಯಿ ಬೋಂಡ, ವಡೆ ಮತ್ತು ಅವರೆಕಾಯಿ ಮೈಸೂರು ಪಾಕ್ ಸವಿಯೋದೇ ಒಂದು ಖುಷಿ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಪ್ರತಿಯೊಬ್ಬರು ಕುಟುಂಬ ಸಮೇತ ಆಗಮಿಸಿ ಬಾಯಿ ಚಪ್ಪರಿಸ್ತಾ ಇದ್ದಾರೆ. ಇದೇ ಮೊದಲನೇ ವರ್ಷ ಬಂದಿರೋದು ನಾವು. ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ. ಓಕೆ, ಎಲ್ಲ ವೆರೈಟಿ ಐಟಮ್ಸ್ಗಳೆಲ್ಲ ಇದೆ, ತಿನ್ನಕ್ಕೆ ಚೆನ್ನಾಗಿದೆ. ಓಕೆ, ನೀವು ಏನೆಲ್ಲ ಟ್ರೈ ಮಾಡಿದ್ರಿ ಅಂತ? ಸರ್ ನಾವು ಇವಾಗ ಬಂದಿರೋ ರೊಟ್ಟಿ ಟ್ರೈ ಮಾಡಿದ್ವಿ. ರೊಟ್ಟಿ ಚೆನ್ನಾಗಿದೆ. ಜಿಲೇಬಿ ಎಲ್ಲ ಇದೆ, ಇನ್ನೂ ಟ್ರೈ ಮಾಡಬೇಕು. ಓಕೆ, ಚೆನ್ನಾಗಿದೆ. ಅಂದ್ರೆ ಈಗ ನಾಳೆ ನಾಡ್ದು ವೀಕೆಂಡ್ ಇರೋದ್ರಿಂದ ಮತ್ತೆ ನಾನು ಬರ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಬರೋ ಪ್ಲಾನ್ ಇಲ್ಲ ಏನಾದ್ರು? ಸರ್, ಇವತ್ತು ಫ್ರೀ ಇದೆ. ನಾಳೆ ನಾಡಿದ್ದು ಲಾಸ್ಟ್ ಅಲ್ಲ, ಅದಕ್ಕೆ ರಶ್ ಇರುತ್ತೆ, ಅದಕ್ಕೆ ಇವತ್ತೇ ಬಂದಿದ್ದೀವಿ. ದೋಸೆ ತುಂಬಾ ಚೆನ್ನಾಗಿದೆ. ಏನೆಲ್ಲ ಟ್ರೈ ಮಾಡಿದ್ರಿ ಮೇಡಮ್? ಇವಾಗ ಜಸ್ಟ್ ನಾವು ಬಂದ್ವಿ, ಇವಾಗ ದೋಸೆ ಅಷ್ಟೇ ಟ್ರೈ ಮಾಡಿದೀವಿ. ಬಟ್ ಒಂದು ದೋಸೆಗೆ 90 ಒಂದು ದೋಸೆಗೆ 90 ರುಪೀಸ್. ದೋಸೆ ಜಾಸ್ತಿ ಆಗ್ತಾ ಇದೆ. ಓಕೆ, ಮತ್ತೆಲ್ಲ ಏನೆಲ್ಲ ಟ್ರೈ ಮಾಡ್ಬೇಕು ಅಂತ ಇದ್ದೀರಾ? ಪಾನಿಪುರಿ, ಫಸ್ಟ್ ಪಾನಿಪುರಿ. ಇವ್ರಿಗೆ ಚಿತ್ರಾನ್ನ ಇಷ್ಟ ಅಂತೆ, ಸೊ ಚಿತ್ರಾನ್ನ ಮಾಡೋಣ ಅಂತ. ಆಮೇಲೆ ಸ್ವೀಟ್ಸ್ ಏನಾದ್ರು. ತಮಗಿಷ್ಟವಾದ ತಿನಿಸುಗಳನ್ನ ತಿಂದು ಮನೆಗೂ ಕೂಡ ಕೊಂಡೊಯ್ತಾ ಇದ್ದಾರೆ. ಈಗಾಗಲೇ ಮೇಳಕ್ಕೆ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿದ್ದು, ವೀಕೆಂಡ್ನಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರ ಜನಸಾಗರವೇ ಹರಿದು ಬರುವ ನಿರೀಕ್ಷೆ ಇದೆ. ನೀವು ಈ ರುಚಿಯ ಲೋಕಕ್ಕೆ ಭೇಟಿ ನೀಡಲು ಮರಿಬೇಡಿ.
ಇಷ್ಟೊತ್ತು ಅವರೇ ಬೇಳೆ ಮೇಳದಲ್ಲಿ ಏನೆಲ್ಲ ತರಹೇವಾರಿ ಖಾದ್ಯಗಳಾಗಿರ್ಬೋದು ಅಥವಾ ಸಿಹಿ ತಿನಿಸುಗಳಾಗಿರ್ಬೋದು ಏನೆಲ್ಲ ಇದ್ದಾವೆ ಅಂತ ನೋಡಿದ್ವಿ. 100 ಗ್ರಾಮ್ ಅವರೆಕಾಳಿನಲ್ಲಿ ಶೇಕಡ 25ರಿಂದ 26ರಷ್ಟು ಪ್ರೋಟೀನ್ ಅಂಶ ಸೇರಿದಂತೆ ಆರೋಗ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಅಂಶಗಳೆಲ್ಲ ಸಿಗ್ತವೆ ಅಂತ ನಾವು ಇವತ್ತು ಗಮನಿಸಿದ್ದೀವಿ. ಎಲ್ಲರೂ ಬಂದು ತುಂಬ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಅವರೇ ಬೇಳೆ ಮೇಳದಲ್ಲಿ ಪುಟಾಣಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು ಎಲ್ಲರೂ ಬಂದು ತುಂಬ ಎಂಜಾಯ್ ಕೂಡ ಮಾಡ್ತಾ ಇದ್ರು. ಇದು ಇವತ್ತಿನ ವಿಶೇಷವಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ನಿರಂಜಕೇಶ್, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.